ನಾಳೆ ಎಕ್ಸಾಮ್ ಇಟ್ಕೊಂಡು ಆದ್ರೂ ಲಾಲಿಪಾಪ್ ನಿಮ್ದು ಕಪ್ ನಮ್ದು RCB ಸ್ಟಾರ್ಟ್ ಆಗಿದೆ. ಫುಲ್ ಎಲ್ಲ ಕಡೆ ಒಂದೇ ಚಾಂಟಿಂಗ್, ನಮ್ಮ RCB ಅನ್ನೋದು ನಮ್ದೇ ಅನ್ಸುತ್ತೆ. ಕ್ರೇಜಿ ಜನರೇಷನ್ 2 ಕಂಟಿನ್ಯೂಸ್ ಕಪ್ ತಗೊಂಡಿರೋದು ನಾವು ನೋಡ್ತಾ ಇದೀವಿ. ಸಖತ್ ಮಜಾ ಇದೆ ಮಾತ್ರ ಇದು. ಫೈನಲಿ ವಿ ವಾನ್ ದ ಮ್ಯಾಚ್ ಗೈಸ್, ಫೈನಲಿ ವಿ ವಾನ್ ದ ಮ್ಯಾಚ್. ಅಂಕಲ್ ಮಕ್ಳಿಗೆಲ್ಲ ಹೇಳೋದೊಂದೇ, ಈ ಸಲ ಕಪ್ ನಂದೇ. ಹೆಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಾಗಿರುತ್ತೆ ಡೇ 10 ಆಫ್ 30 ಡೇಸ್ ಚಾಲೆಂಜ್ ನಮ್ಮ ಯೂಟ್ಯೂಬ್ನಲ್ಲಿ. ಇವಾಗ ಬಂದುಬಿಟ್ಟು ನಾನು ನೆನ್ನೆನೇ ಹೇಳ್ದಂಗೆ ಇಂಚಾರ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಟೈಮ್ ಅರೌಂಡ್ 8:20 ಆಗಿದೆ. ಈಗ 9 ಅಷ್ಟೊತ್ತಿಗೆ ಅಲ್ಲಿರಬೇಕು. ಈಗ ಯಶಸ್ ಹತ್ರ ಟ್ರಾನ್ಸ್ಮಿಟರ್ ಒಂದು ರಿಸೀವ್ ಮಾಡ್ಕೋಬೇಕು. ಜಸ್ಟ್ ರಿಸೀವರ್ ಇದೆ, ಟ್ರಾನ್ಸ್ಮಿಟರ್ ಅವನ ಹತ್ರ ಇದೆ, ಅದನ್ನ ಇಸ್ಕೊಂಡ್ಬಿಟ್ಟು ಹೋಗಬೇಕು. ಯಾಕಂದರೆ ಅಲ್ಲಿ ರಿವ್ಯೂ ವೀಡಿಯೋ ಶೂಟ್ ಮಾಡಬೇಕಂತೆ. ರಿವ್ಯೂ ವೀಡಿಯೋ ಶೂಟ್ ಮಾಡಬೇಕಂದ್ರೆ ನನಗೆ ಟ್ರಾನ್ಸ್ಮಿಟರ್ ಬೇಕೇ ಬೇಕು ಫೋನಿಗೆ ಕನೆಕ್ಟ್ ಮಾಡೋಕ್ಕೆ. ಅವನ ಹತ್ರ ಇಸ್ಕೊಂಡ್ಬಿಟ್ಟು ಹೋಗ್ತೀನಿ. ಮತ್ತು ನಂದನ ಪಿಕ್ ಮಾಡಬೇಕು ಅಂದ ವೇಯಲ್ಲಿ. ನಂದನ್ನು ನಾನು ಹೋಗ್ತಾಯಿದ್ದೀವಿ, ಬೈಕಲ್ಲೇ ಹೋಗ್ತೀವಿ. ಬಿಸಿಲು ತುಂಬಾ ಇದೆ. ರಾತ್ರಿ ಎಲ್ಲ ಹೆವಿ ಮಳೆ ಬರುತ್ತೆ, ಬೆಳಿಗ್ಗೆ ಆಗಿದ ತಕ್ಷಣ ಬಿಸಿಲು ಬರುತ್ತೆ. ಇದು ನಮ್ಮ ಚಿಕ್ಕಮಗಳೂರು ಪ್ರೆಸೆಂಟ್ ವೆದರ್ ಕಂಡೀಷನ್. ಏನೋ ಬೈಕಲ್ಲಿ ಹೋಗ್ತಾ ಸಿಗೋಣ. ನಮ್ಮ ಮನೆಯಿಂದ ಹೊರಟೆ. ಈಗ ಆವಾಗಲೇ ಹೇಳ್ದಂಗೆ ಟ್ರಾನ್ಸ್ಮಿಟರ್ ಯಶಸ್ ಹತ್ರ ಇದೆ. ಯಶಸ್ ಹತ್ರ ಒಂದು ಇಸ್ಕೋಬೇಕು. ವ್ಯೂ ಕರೆಕ್ಟ್ ಇದೆ ಅಂದ್ಕೊತೀನಿ. ಇದು ಸಜೆಷನ್ ಮೇಲೆ ಬಂದಿರೋ ಸೆಟಪ್ ಮಾಡ್ತಿರೋದು. ವ್ಯೂ ಬರೀ ಹ್ಯಾಂಡಲ್ಲೇ ತೋರಿಸ್ತೀಯ ಅಂತ ತುಂಬ ಜನ ಹೇಳಿದರು. ಹಾಗಾಗಿ ಆ ಸಜೆಷನಿಗೆ ಕರೆಕ್ಟಾಗಿ ಒಂಚೂರು ರೋಡು ತೋರಿಸೋಣ ಇನ್ಮೇಲೆ ಅಂತೇಳ್ಬಿಟ್ಟು ಮಾಡಿರೋದು. ಈಗ ಯಶಸ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಟ್ರಾನ್ಸ್ಮಿಟರ್ ಇಸ್ಕೋಬೇಕು. ಟ್ರಾನ್ಸ್ಮಿಟರ್ ಇಸ್ಕೊಂಡು ಸೀದಾ ನನ್ನ ಮನೆ ಹತ್ರ ಹೋಗಿ ದೆನ್ ಇಂಚಾರ ಹೋಮ್ ಸ್ಟೇ ಕಡೆ ಹೋಗೋದು. ಮಾರ್ನಿಂಗ್ 8:25 ಆಗಿದೆ. ಈಗ ಆಲ್ರೆಡಿ ನಾನು ನೋಡೋತ್ತಿಗೆ 8:25 ಆಯಿತು. ಅಲ್ಲಿ ರೀಚ್ ಆದ ತನಕ 9:15 ಆಗುತ್ತೆ ಅನಿಸುತ್ತೆ. ಗೆಸ್ಟ್ ಮೇ ಬಿ 9:30 ಅಷ್ಟೊತ್ತಿಗೆ ಚೆಕ್ಔಟ್ ಆಗ್ತಾರೆ. ಅಷ್ಟೊತ್ತಿಗೆ ನಾವು ಅಲ್ಲಿರೋಣ. ಯಶಸ್ ಮನೆ ಹತ್ರ ಟ್ರಾನ್ಸ್ಮಿಟರ್ ಇಸ್ಕೊಂಡಿದ್ದಾಯ್ತು ಮೈಕಿಂದು. ಈಗ ಬಂದ್ಬಿಟ್ಟು ನಂದನ ಮನೆ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಇಂಚಾರ ಹೋಮ್ ಸ್ಟೇಗೆ ಲ್ಯಾಂಡ್ ಆಗೋದೆ. ನಿನ್ನೆ ರಾತ್ರಿ ಇನ್ನೂ ಹೆವಿ ಮಳೆ ಬಂದುಬಿಡ್ತು. ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ನೋಡಿದರೆ ಅಂದ್ಕೊಳ್ತೀನಿ. ಅರೌಂಡ್ 12 AM ಬೆಂಕಿ ಬಿರುಗಾಳಿ ಮಳೆ ಅಂದ್ಕೊಳ್ಳಿ. ಭಾಳ ಜೋರಾಗಿ ಮಳೆ ಬಂತು. ಇವತ್ತು ಎಲ್ಲೆಲ್ಲಿ ಮರ ಬಿದ್ದಿದೆ, ಲೈಟ್ ಕಂಬ ಬಿದ್ದಿದೆ ಗೊತ್ತಿಲ್ಲ. ಮೊನ್ನೆ ಮಳೆ ಬಂದಾಗಂತೂ ನಮ್ಮ ಚಿಕ್ಕಮಗಳೂರು ಲೈಬ್ರರಿ ಇದೆಯಲ್ಲ, ಅದು ಎದುರುಗಡೆ ರೋಡ್ ಅಂತೂ, ಅದು ಚಿಕ್ಕಮಗಳೂರು ಕ್ಲಬ್ ಹತ್ರ ಅಂತೂ ಹೆವಿ ಲೈಟ್ ಕಂಬ ಎಲ್ಲ ಬಿದ್ದೋಗಿ, ಮರ ಎಲ್ಲ ಬಿದ್ದೋಗಿ ರೋಡೇ ಎಲ್ಲ ಬ್ಲಾಕ್ ಆಗಿತ್ತು. ಬಟ್ ಇವತ್ತು ಎಲ್ಲೆಲ್ಲಿ ಏನೇನಾಗಿದೆ ಗೊತ್ತಿಲ್ಲ. ಸದ್ಯಕ್ಕೇನು ನ್ಯೂಸ್ ಬಂದಿಲ್ಲ. ಬಟ್ ಬಿದ್ದಿರೋದಂತೂ ಗ್ಯಾರಂಟಿ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಿನ್ನೆ ರಾತ್ರಿನೂ ಕೂಡ ಒಳ್ಳೆ ಮಳೆ ಇತ್ತು. ಆ ಥರ ಮಳೆಯಲ್ಲಿ ಬಿದ್ದೇ ಬೀಳ್ತವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಮರ ಬಿದ್ದಿದೆ. ಇಲ್ಲಿ ಮೇ ಬಿ ಮೊನ್ನೆ ಬಿದ್ದಿದ್ದ ಅಂತ ಅದು, ನೋ ಐಡಿಯಾ. ನಾನು ಮೊನ್ನೆ ಮರ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ಆ ಪ್ಲೇಸ್ ತೋರಿಸ್ತೀನಿ ಬನ್ನಿ. ನಮ್ಮ ಚಿಕ್ಕಮಗಳೂರು ಲೈಬ್ರರಿ ಹತ್ರನೇ ಬಿದ್ದಿದ್ದದು. ಚಿಕ್ಕಮಗಳೂರು ಕ್ಲಬ್ ಹತ್ರನೇ ತೋರಿಸ್ತೀನಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ. DC ಆಫೀಸಿಂದ ಲೆಫ್ಟಿಗೆ ಹೋಗಿ ನಾವೇನಾದರೂ ಇಲ್ಲಿ ರೈಟ್ ತೆಕ್ಕೊಂಡ್ವಿ ಅಂದರೆ ಚಿಕ್ಕಮಗಳೂರು ಲೈಬ್ರರಿ ಸಿಕ್ಬಿಡುತ್ತೆ. ನಾನು ಮಾತಾಡ್ತಾ ಇದ್ದಿದ್ದು ಇದ್ರ ಬಗ್ಗೆನೇ. ನೋಡಿ ಇಲ್ಲಿ ಹೆಂಗೆ ಬಿದ್ದಿದೆ, ಕಾಂಪೌಂಡ್ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಇದೆಲ್ಲ ಲೈಟ್ ಕಂಬ ಹೊಸದು ಹಾಕಿರೋದು. ಈಗ ಎಲ್ಲ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಎಲ್ಲ ಹೊಸ ಲೈಟ್ ಕಂಬಗಳು. ಅದು ಫುಲ್ಲು ರೋಡ್ ಬ್ಲಾಕ್ ಅಂದ್ಕೊಳ್ಳಿ. ಇದು ಮೊನ್ನೆ 6 ಇಂಚಿಗೆ ಮಳೆ ಬಂದಿರೋದು. ಕಾಣ್ತಾ ಇದೆ ನಿಮಗೆ, ನೋಡಿ ಅಲ್ಲಿ ಯಾವ ಥರ ಇದೆ. ಅದನ್ನು ಈಗ ನಾವು ಡ್ರೋನ್ ಶಾಟಲ್ಲಿ ಬಿಡ್ತೀವಿ. ನೀವು ಒಂದು ಒಳ್ಳೆ ಕೆಚಾಪ್ ಹಾಕೊಂಬಿಡಿ, ಹೇಳ್ತೀನಿ. ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾ ಇದೆ ನಮ್ಮ ಬೆಟ್ಟ. ಮೇಲ್ಗಡೆ ಕಾಟನ್ ಕ್ಯಾಂಡಿ ಇಟ್ಟಂಗಾಗಿದೆ ನೋಡಿ ಅಲ್ಲಿ ಮೋಡಗಳು. ಅವಾಗಲೇ ಹೇಳ್ದಂಗೆ ಇಂಚಾರ ಹೋಮ್ ಸ್ಟೇಗೆ ನಾವು ರೀಚ್ ಔಟ್ ಆಗಿದ್ದೀವಿ. ಇಲ್ಲಿ ವ್ಯೂ ನೋಡ್ಬೋದು ನೀವು. ಕಾಟನ್ ಕ್ಯಾಂಡಿ ಆಗಿಬಿಟ್ಟಿದೆ ಫುಲ್ಲು ಮುಳ್ಳಂಗಿರಿ ಪೀಕೆಲ್ಲ. ಆ ವ್ಯೂ ನಿಮಗೆ ಡ್ರೋನಲ್ಲಿ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ಗೆಸ್ಟ್ ಯಾರು ಇನ್ನೂ ಚೆಕ್ಔಟ್ ಆಗಿ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಇಲ್ಲೊಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ನಾವು ಬಂದಿದ್ದೀವಿ. ಶೂಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಕ್ಯಾಮ್ರಾದಲ್ಲಿ ಒಂದಷ್ಟು ಕ್ಲಿಪ್ಸ್ ತೊಗೊಂಡ್ವಿ. ಅದಾದಮೇಲೆ ಡ್ರೋನಲ್ಲೂ ತೊಗೊಂಡಾಯಿತು. ನಮ್ಮ ವೀಡಿಯೋ ಕೂಡ ಇಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಂದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು ವೀಡಿಯೋನ. ನಂದನ್ನು ಏನು ಅನಿಸ್ತಾ ಇದೆ ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡಿ ನೀನು? ನಾವೆಲ್ಲೂ ಬಿಡಲ್ಲ, ಎಲ್ಲ ಕಡೆ ಮಾಡ್ತೀವಿ. ಈಗ ಅದೊಂದು ಡ್ಯಾನ್ಸ್ ಇತ್ತಲ್ಲ, ಅದನ್ನು ಹಾಕ್ಬಿಡ್ತೀನಿ ಸ್ಕೂಲಿಗೆ ಹೋಗ್ಬೇಕಾದ್ರೆ. ನಿಂದು ಹಾಕ್ಲಾ? ಡ್ರೋನ್ ಶಾಟ್ಸ್ ಬೆಳಗ್ಗೆ ತೆಗೆದಿದ್ದು.
ಫುಲ್ ವಿಡಿಯೋ ಈ ಯೂಟ್ಯೂಬ್ ವಿಡಿಯೋ ಆದಮೇಲೆ ಹಾಕ್ತೀನಿ. ಇದಕ್ಕಿಂತ ಮುಂಚೆನೇ ಹಾಕಿರ್ತೀನಿ, ನೋಡ್ಕೊಳ್ಬೇಕೇನು. ವಿಡಿಯೋ ಎಲ್ಲ ಮಾಡಿದ್ದಾಯಿತು, ಫೋಟೋಸು ತೆಗೆದಿದ್ದಾಯಿತು. ಈ ವೀಕಿಂದು ಮ್ಯಾಟರ್ ಕ್ಲೋಸ್ ಆಯಿತು. ಈಗ ಬಂದುಬಿಟ್ಟು ಮನೆಗೆ ಹೊರಟಿದ್ವಿ ವಾಪಸ್ಸು. ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನೋಡ್ಬೇಕು ಮುಂದಿನ ಕೆಲಸ. ಪೊಲೀಸ್ ಕ್ಯಾಚ್ ಹಾಕೋಬಿಟ್ರು. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇರೋದ್ರಿಂದ ನಮಗೇನು ಭಯ ಇಲ್ಲ. ಹೆಂಗಾಗಿದೆ ಗೊತ್ತಿಲ್ಲ, ಇಲ್ಲ ಅಂತ ಹೇಳಿದ್ರೆ ಫೋನಲ್ಲಿ ತೋರಿಸ್ಬೇಕಾಗುತ್ತೆ. ಗಿಲ್ಲಿ ಕಡ್ದುಬಿಟ್ಟಿತ್ತಲ್ಲೋ. ಸರ್ ನಿಂದ್ರಲ್ಲಿ ಮಿಷಿನ್ ಇರುತ್ತಲ್ಲ, ಹಾಕಿ ನೋಡಿ. ಅದು ಇಲ್ಲಿ ಏನೋ ಅದೇ ಇಲ್ಲಿ ಕಡ್ದುಬಿಟ್ಟಿದೆ. ಎಲ್ಲ ಇದೆ ಸರ್, ಅದು ಇಲ್ಲಿ ಕಡ್ದುಬಿಟ್ಟಿದೆ ಕರೆಕ್ಟಾಗಿ. ಎಲ್ಲ ಡಾಕ್ಯುಮೆಂಟ್ಸು ಕಡ್ದುಬಿಟ್ಟಿದೆ. ಎಲ್ಲ ಇದೆ, ಎಲ್ಲ ಇದೆ. ನಿಮ್ಮ ಹತ್ರ ಮಿಷಿನ್ ಇರುತ್ತಲ್ಲ, ಹಾಕಿ ನೋಡಿ ಸರ್ ಒಂದು ಸರ್. ಇಲ್ಲ ಸರ್, ಇದೆ ಟೆಸ್ಟ್. ಇಲ್ಲ ಇದೆ ಒಂದು ನಿಮಿಷ. ಸರ್ ಅದು ಟೆಸ್ಟ್ ಡೇಟು, ವ್ಯಾಲಿಡ್ ಡೇಟ್ ಇದೆ. ಒಂದೇ ನಿಮಿಷ ಸರ್. ನಿಮ್ಮ ಹತ್ರ ಮಿಷಿನ್ ಇರುತ್ತಲ್ಲ, ಹಾಕಿ ನೋಡ್ತೀರ. ಅದೆಲ್ಲದು ಇದೆ. ಅದು ಟೆಸ್ಟ್ ಡೇಟ್ ಬಂದುಬಿಟ್ಟು 2025, ಒಂದು ವರ್ಷದ ಮಾಡಿಸಿದ್ದು. ಸರ್ ಅದಲ್ಲೂ ಇಲ್ಲ ಅಂತೆ. ಅಲ್ಲಿ ಎಮಿಷನ್ ಆಫೀಸಿಗೆ ಹೋಗಿದ್ರಂತೆ ಅಪ್ಪ ತೆಗ್ಸೋಕ್ಕೆ ಸಾಫ್ಟ್ವೇರ್. ಸರ್ ಎಲ್ಲ ಇದೆ, ನನ್ನ ಎಮಿಷನ್ ಇಡೋದೊಂದು ಬಾಕಿನ ನನಗೆ. ಅಲ್ಲ ಸರ್, ಇನ್ಶೂರೆನ್ಸು ಇದೆ, DL ಇದೆ, ಎಲ್ಲ ಇದೆ. ನನ್ನ ಮನೇಲಿ ಗಾಡಿನೇ ಕೊಡಲ್ಲ ನನಗೆ. ಕೊಡಿ ಸರ್, ಇಲ್ಲಿ ಮಾಡಿಸ್ಕೊತೀನಿ, ಹೋಗ್ಲಿ ಹೊಸದು ಮಾಡಿಸ್ಕೊತೀನಿ ಸರ್. ನಂದ ಸರ್? ಅಲ್ಲ ಎಮಿಷನ್ ಇದೆ ಸರ್ ನಂದು. ಓಕೆ ಸರ್. ಏನು ಸರ್? ಸರ್ ಏನು ಸರ್ ನೀವು ಹಿಂಗೆ ಮಾಡ್ತೀರಾ? ಎಲ್ಲ ಇದ್ರೂ ಫೈನ್ ಹಾಕೋದಂದ್ರೆ ಯಾವ ಥರ ಸರ್? ಸರ್ ಕೊಡಿ ಸರ್. ಇಲ್ಲಿ ಏನು ತೊಗೊಂಡಿದ್ದ ನಿಂದು? ನನ್ನ ಕೀ ಯಾರ ಹತ್ರ ಇದೆ? ಅವ್ರ ಹತ್ರನೇ ಇರ್ಬೇಕು, ಅಲ್ಲಿಲ್ಲ. ಥ್ಯಾಂಕ್ಸ್ ಸರ್. ಓಕೆ. ಹಿಂಗ ಮಾಡಿ ಪೊಲೀಸ್ ಬಿಟ್ಬಿಟ್ರು ಗುರು. ಎಮಿಷನ್ನು ಇಲ್ಲಿ ಕಡ್ದಾಗಿದೆ ಗುರು. ನಂದೆಂಥ ಜೀವನ. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಪೊಲೀಸ್ ಹತ್ರ ಇಷ್ಟೊಂದು ಮಾತಾಡಿದಾಯ್ತು ನಾನು. ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಇಲ್ಲಿ ಕಡ್ದಾಕ್ಬಿಟ್ಟಿದೆ. ಒಳ್ಳೆ ಕತೆ. ಈಗ ಹೋಗಿ ಹೊಸ್ದಾಗಿ ಮಾಡ್ಕೋಬೇಕಪ್ಪ. ಸಾಫ್ಟ್ವೇರಲ್ಲಿ ತೆಗ್ದು ನೋಡೋಣ ಅಂತ ಹೇಳಿದ್ರೆ, ಅಲ್ಲಿ ನೋಡಿದ್ರೆ ಡಾಟಾ ಬೇಸ್ ಎಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ದಾರೆ ಅಂತೀವ್ರೆ. ಒಳ್ಳೆ ಕತೆ ಆಗಿತ್ತು. ಈಗ ನಾನು ಹೇಳೋಬಿಟ್ಟೆ ಸರ್, ಇನ್ಶೂರೆನ್ಸ್ ಮಾಡಿದವನಿಗೆ 4,000 ಕೊಟ್ಟು 120 ರೂಪಾಯಿ ಎಮಿಷನ್ ಮ್ಯಾಟ್ರ ಸರ್. ಎಲ್ಲ ಮಾಡಿಸ್ಬಿಟ್ಟೆ ಗಾಡಿ ತೆಗೆಯೋದು ಒಂದೇ. ನಾನು ಇನ್ನೇನಂದು ನನ್ನ ಟೈಮ್ ಎಷ್ಟು ಖರಾಬಾಗಿ ಓಡ್ತಾ ಇದೆ ಅಂತ ಹೇಳಿದ್ರೆ, ಪೆಟ್ರೋಲು ಇಲ್ಲ, ಖಾಲಿ. ಕರೆಕ್ಟಾಗಿ ಎಮಿಷನ್ ಅದು ಏನೇನೋ ಡಾಟಾ ಬೇಸ್ ಏನೇನೋ ಆಗಿದೆ ಅಂತೆ. ಅದಕ್ಕೆ ನಂದು ಎಮಿಷನ್ ಇದ್ರೂ ಸಹ ಇನ್ನೊಂದ್ಸತಿ ಮಾಡ್ಸಂಗಾಯ್ತು. ಈಗ ಸುಮ್ಮನೆ ದುಡ್ಡು ದಂಡಾಗುರು. ಈ ಗೌರ್ಮೆಂಟವ್ರು ಸುಮ್ಮನೆ ಇರೋದೇ ಇಲ್ಲ. ಅದು ಹಳೆ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಬರ್ತಾ ಇಲ್ಲ, ಡಾಟಾ ಬೇಸ್ ಏನೋ ಅಪ್ಡೇಟ್ ಆಗಿದೆ ಹಂಗೆ ಹಿಂಗೆ ಅಂತ. ಈಗ ಮತ್ತೆ ದುಡ್ಡು ಹಾಕಿ ಎಮಿಷನ್ ಮಾಡಿಸಿದಾಯ್ತು. ಇಲ್ಲಿ ನೋಡಿದ್ರೆ ಮತ್ತೆ ಪೆಟ್ರೋಲ್ ಡಮಾರ್. ಅಲ್ಲಿ ಎಮಿಷನ್ ಟೆಸ್ಟ್ ಮಾಡೋಕ್ಕೆ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ, ಪೆಟ್ರೋಲ್ ಖಾಲಿ. ಯಾವ ಥರ ಅನ್ಸ್ಬಿಡ್ತು ಅಂದರೆ ಇವತ್ತಂತೂ ಹೊತ್ಲಾಗೆ ಯಾವ್ದು ಜೀವನ ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ಬೆಳಗಿಂದ ಹಸ್ಕೊಂಡು ಬೇರೆ ಇದ್ದೀನಿ 9 ಗಂಟೆಯಿಂದ.
ಹಿಂಗೆಲ್ಲ ಆದರೆ ಭಾಳ ಉರಿಯುತ್ತಪ್ಪ. ನಮ್ಮ ಯಶಸ್ಸು ತಾರ್ ರಿವ್ಯೂ ಮಾಡೋಣ ಅಂತ ಕರೆಸ್ತಿದ್ದಾನೀಗ. ತಾರ್ ಆಲ್ರೆಡಿ ಬಂದು ನಿಂತಿದೆ, ನಾನು ಹೋಗೋದು ವೆಯ್ಟ್ ಮಾಡ್ತಾಯಿದ್ದಾರೆ. ನಾನು ಹೋಗಿದ್ದೆ ತಾರ್ ವಿಡಿಯೋ ಮಾಡೋದೆ. ಅವನು ಆ್ಯಕ್ಷನ್ 5 Pro ಯೂಸ್ ಮಾಡ್ತಾನೆ, ನಾನು ಆ್ಯಕ್ಷನ್ 4 ಯೂಸ್ ಮಾಡ್ತೀನಿ. ಈಗ ಆ್ಯಕ್ಷನ್ 4 ತಗೊಳಕ್ಕೆ ಇಲ್ಲಿಗೆ ಬಂದೆ, ಆ್ಯಕ್ಷನ್ 4ನೇ ಮರ್ತೋಗ್ತಾ ಇದ್ದೀನಿ ಮತ್ತೆ. ಆ್ಯಕ್ಷನ್ 4 ಇಸ್ನಿ ಇಲ್ಲಿ ತನಕ ಏನು ನೋಡ್ತೀರಾ ಅದೆಲ್ಲ ಆ್ಯಕ್ಷನ್ 5 Proಲಾಗಿರುತ್ತೆ. ನೆಕ್ಸ್ಟ್ ಏನು ನೋಡ್ತೀರಾ ಎಲ್ಲ ಆ್ಯಕ್ಷನ್ 4ಅಲ್ಲಿ ಬರುತ್ತೆ. ನಾವು ಬಂದಿದ್ದೀವಿ ತಾರ್ ಒಳಗೆ. ಮಂದನ್ ಇಸ್ ಡ್ರೈವಿಂಗ್, ಯಶಸ್ ಇಸ್ ಚಿಲ್ಲಿಂಗ್. ಹೆಂಗಿದೆ ಹಿಂದೆ ಸೀಟು? ಮೀ ಬ್ಯಾಕ್ ಸ್ಟ್ರ್ಯಾಪಿಂಗ್, ಯಶಸ್ ಇಲ್ಲಿ ಮೋಷನ್ ಸಿಕ್ನೆಸ್ ಕ್ರಿಯೇಟ್ ಆಗುತ್ತೆ ಮಗ. ಹೌದಾ? ಹಾಂ ಪಕ್ಕ ಫಾರ್ ಶೋರ್. ಯಾಕಂದರೆ ಇದು ಇಲ್ಲಿ ಲೀನ್ ಜಾಸ್ತಿ ಆಯಿತು, ಹೊಟ್ಟೆ ತುಳ್ಕಾಡುತ್ತೆ ಜಾಸ್ತಿ. ಕಮ್ಮಿ ಮಾಡು. ಹಂಗೆ ಮಾಡಿದ್ರೆ ನಾನು ಮಾಡ್ಬೋದು. ಅಣ್ಣ ಪಕ್ಕ ತಾಳ್ ಡ್ರೈವರ್ ಥರ ಓಡಿಸ್ತೇನೆ. ಹಿಂದೆ ಕೂತ್ರೆ ಬಾಡಿ ರೋಲ್ ಭಾಳ ಇದೆ. ಇಷ್ಟು ದಿನ ಬರೀ ಮಾತಾಡ್ತಾ ಇದ್ವಿ ಬಾಡಿ ರೋಲ್ ಬರುತ್ತೆ ಅಂತ, ಈಗ ಬಾಡಿ ರೋಲ್ ಫೀಲ್ ಆಗ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ತಾರ್ ನಿಂತಿದೆ, ಇಲ್ಲಿ ಬಂದ್ಬಿಟ್ಟು ಯಶಸ್ ನಿಂತಾನೆ, ಇಲ್ಲಿ ಬಂದು ನಾನು ನಿಂತಿದ್ದೀವಿ, ಅಲ್ಲಿ ಬಂದು ನನ್ನ ನಿಂತಾನೆ ಡ್ರೋನ್ ಹಿಡ್ಕೊಂಡು ಡ್ರೋನ್ ಹಾರಿಸ್ತಾನೆ. ಫುಲ್ ಸಿನಿಮ್ಯಾಟಿಕ್ಸಲ್ಲಿ ಬರುತ್ತೆ ಈ ಸತಿ ರೇವ್ ಕನ್ನಡಿಗ ಚಾನಲಲ್ಲಿ. ಆ್ಯಕ್ಚುಲಿ ನೆನ್ನೆ ಇಲೈಟ್ I-20ಗೆ ನಾವು ಪ್ಲ್ಯಾನ್ ಮಾಡೋಣ ಅಂತ ಇದ್ವಿ ಡ್ರೋನ್ ಶಾಟ್ನ. ಡ್ಯೂ ಟು ಸಮ್ ಅನ್ಸರ್ಕಮ್ಸ್ಟೆನ್ಸಸ್ ರೀಸನ್ ಮಾಡೋಕ್ಕಾಗಲಿಲ್ಲ. ನೀವೇನಾದರೂ ರೇವ್ ಕನ್ನಡಿಗ ಚಾನಲಲ್ಲಿ ತಾರ್ ನೋಡ್ತೀರಾ ಅಂತ ಹೇಳಿದ್ರೆ ಫುಲ್ ಸಿನಿಮ್ಯಾಟಿಕ್ಸ್ ಜೊತೆಗೆ ವಿತ್ ಡ್ರೋನ್ ಶಾಟ್ ಆ್ಯಂಡ್ ಫುಲ್ ವಿತ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ ರೇವ್ ಕನ್ನಡಿಗ ಚಾನಲಲ್ಲಿ. ಈಗಲೇ ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಯಶಸ್ ಬಂದುಬಿಟ್ಟು ಫುಲ್ ಯೂಟ್ಯೂಬಿಗೆ ವೀಡಿಯೋ ಮಾಡ್ಕೊತಾನೆ. ನಾವು ಹಂಗೆ ಕೋರ್ಟಿಂದೊಂದು ವಿಡಿಯೋ ಇರಲಿ ತೆಗೆಯೋಣ ಅಂತ ಹೇಳ್ಬಿಟ್ಟು ನನ್ನನ್ನು ತೆಗಿತಾನೆ. ಈ ಶಾಟ್ ನೋಡ್ಬೇಕಂತ ಹೇಳಿದ್ರೆ ಸಿನಿಮ್ಯಾಟಿಕ್ಸ್ ಆಫ್ ನಮ್ಮ ಚಿಕ್ಕಮಗಳೂರು ಕೋರ್ಟ್ ನೀವೇನಾದರೂ ನೋಡ್ಬೇಕಂತ ಹೇಳಿದ್ರೆ ನೀವು ಹೋಗಬೇಕಾಗಿರೋದೆ ಸ್ಕೈಝೋ 18 ಇನ್ಸ್ಟಾಗ್ರಾಮ್ ಪೇಜಿಗೆ. ಇಲ್ಲಿ ನಿಮಗೆ ಕಂಪ್ಲೀಟ್ ನಮ್ಮ ಚಿಕ್ಕಮಗಳೂರು ಸಿನಿಮ್ಯಾಟಿಕ್ಸ್ ಆಗಲಿ ಅಥವಾ ಎಲ್ಲಾದರೂ ಸಿನಿಮ್ಯಾಟಿಕ್ಸ್ ನಮ್ಮ ಡ್ರೋನಲ್ಲಿ ಏನಾದರೂ ವ್ಯೂಸ್ ನೋಡಬೇಕು ಅಂತ ಹೇಳಿದ್ರೆ ನೀವು ಸ್ಕೈಝೋ 18ನ ಫಾಲೋ ಮಾಡ್ಕೊಳ್ಳೇಬೇಕು ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ಪ್ರತಿಯೊಂದು ಏನೇನು ಡ್ರೋನ್ ಶಾಟ್ಸ್ ನಾವು ಏನೇನು ತೊಗೊತೀವಿ ಆ್ಯಂಡ್ ಯೂಟ್ಯೂಬಲ್ಲಿ ಏನೇನು ನಾನು ನಿಮಗೆ ಹೈಲೈಟ್ಸ್ ಆಗ್ತಾ ಇರ್ತೀನಲ್ವ ಡ್ರೋನ್ ಶಾಟ್ಸಿಂದು ಎಲ್ಲ ಹೈಲೈಟ್ಸ್ ಕೂಡ ಸ್ಕೈಝೋ 18 ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಇದಾಗಿರುತ್ತೆ ನಮ್ಮ ಕ್ರಿಯೇಟರ್ ಸ್ಟ್ರೀಮ್. ನಮ್ಮ ಯಶಸ್ ಒಂದು ರೌಂಡ್ ಹೋಗಿ ಬಂದಾಯಿತು, ಈಗ ನನ್ನ ಸರ್ದಿ, ನಾನು ಹೋಗಿ ಬರ್ತೀನಿ ಒಂದು ರೌಂಡ್. ಏಯ್ ಬೇಜತಿ ಕರ್ದಿಯಾ ಮೇರಾ. ನಾನೊಂದು ರೌಂಡ್ ನೆಕ್ಸ್ಟ್ ನಾನು ಹೋಗೋದಂತ ಕಾಯ್ತಾ ಇದ್ರೆ ಈಗ ಬಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟ ಅಣ್ಣ ಸೀದಾ ಡೌನಲ್ಲಿ ಹೋಗ್ತೇನೆ ನೋಡಿ, ಕಾಣಿಸ್ತಿದೆ ಇದ್ರಲ್ಲಿ. ಆರ್ ಯು ಗೈಸ್ ರೆಡಿ ಫಾರ್ ದಿಸ್? ನಮ್ಮ ಬರ್ತೀನಿ ಒಂದು ರೌಂಡ್. ಸಂಜಯ್ ಸರ್ ಈಗ ರೌಂಡ್ಸಿಗೆ ಹೋಗ್ತಾ ಇದ್ದಾರೆ. ರೌಂಡ್ಸ್ POV ಶಾಟ್ ನಿಮಗೆ. ತಾರ್ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ವಿ. ಲೆಫ್ಟ್ ಸೈಡ್ ಡೋರ್ ಓಪನ್ ಇದೆ, ಯಾರೋ ಓಪನ್ ಮಾಡಿದ್ದಾರೆ ಕಣ್ಣನ ಮಕ್ಕಳು. ನಿಧಾನಕ್ಕೆ ಹೋಗೋಣ ಇರಲಿ. ಡೋರ್ ಓಪನ್ ಆಗಿದೆ ಅಂದರೆ ಅದು ಸ್ವಲ್ಪ ಲೈಟಾಗಷ್ಟೇ. ಡ್ರೋನಲ್ಲಿ ಒಂದು ಶಾರ್ಟ್ ತಗೊಂತಾನಂತೆ, ಅದಕ್ಕೆ ನಾವು ಒಂಚೂರು ರಿವರ್ಸ್ ಗೇರ್ ಹಾಕ್ಕೊಂಡು ವಾಪಸ್ ಬಂದ್ವಿ. ಡೋರ್ ತೆಗ್ಬಿಟ್ಟು ಒಂದು ಸತಿ ಹಾಕ್ಕೊಂಬಿಡೋಣ. ಎಸ್, ಇವಾಗ ಕೂತಿದೆ. ಓ, ನಿಮಗೆ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಆ್ಯಂಗಲ್ ಎಷ್ಟು ಡಿಗ್ರಿಗೆ ಟಿಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡ್ಬೋದಾ ನೋಡಿ. ಈಗ 10 ಡಿಗ್ರಿಲಿದೆ. ದೆನ್ ಈ ಕಡೆ ತಿರುಗಿಸ್ತೀನಿ. ಹಾಂ, 40 ಡಿಗ್ರಿ ಲೆಫ್ಟ್, 50 ಡಿಗ್ರಿ. ಐ ಲೈಕ್ ದಿಸ್ ಫೀಚರ್. ಸೊ ಎಷ್ಟನೇ ಸತಿ ತಾರ ಓಡಿಸ್ತಾ ಇರೋದು? ಫಸ್ಟ್ ಟೈಮ್. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಐ ಲೈಕ್ ದ ಫೀಚರ್ ವಿಚ್ ಇಟ್ ಶೋಸ್ ಆ್ಯಂಗಲ್ ಡಿಗ್ರಿ ಎಷ್ಟು ಟಿಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ತೋರಿಸುತ್ತೆ. ಆ ಫೀಚರ್ ಇಷ್ಟ ಆಯಿತು. ಸ್ಟೇರಿಂಗ್ ಹಾರ್ಡ್ ಅನಿಸ್ತು, ಬಟ್ ಆಫ್ ರೋಡಿಂಗ್ ವೆಹಿಕಲ್ಸ್ 4x4 ವೆಹಿಕಲ್ಸ್ ಅಂದಮೇಲೆ ಇರಲೇಬೇಕು. ಗುಡ್, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ನಿಮ್ಮ ಹತ್ರ ಏನಾರ 20 ಲಕ್ಷ, ಐ ಮೀನ್ 15 ಲಕ್ಷ ಇದ್ರೆ ಈ ಕಾರ್ ತಗೊಂತೀರಾ? ಇಲ್ಲ, ಸಾರಿ, ವಿ ಗೋ ಫಾರ್ ಕ್ರೇಟಾ. ಫ್ಯಾಮಿಲಿ ಮ್ಯಾನ್ ಆಗಬೇಕಾಗುತ್ತೆ ಅನ್ನಿಸುತ್ತೆ. ಅಲ್ಲ, ನಿಂದೆ ಅಂತ ಸಪ್ರೇಟಾಗಿ 15 ಲಕ್ಷ ನಿನಗೆ ಕಾರ್ ತಗೊಬೇಕು ಅಂದರೆ? ಇಲ್ಲ, ಈ ಕಾರಿಗೆ ಹೋಗಲ್ಲ ನಾನು. ನೈಸ್. ಗುಡ್ ಈವ್ನಿಂಗ್ ನನ್ನ ವೀಕ್ಷಕರಿಗೆ. ಇವಾಗ ಬಂದುಬಿಟ್ಟು IPL ಸ್ಟಾರ್ಟ್ ಆಗ್ತಾಯಿದೆ, RCB ಫೈನಲ್ಸ್. ಆ್ಯಂಡ್ ಸ್ವಲ್ಪ ಕೆಲಸ ಇದೆ ಕ್ಯಾಪ್ಚರ್ ಸ್ಟುಡಿಯೋಸಲ್ಲಿ, ಅಲ್ಲಿ ಸ್ವಲ್ಪ ಶೂಟ್ ನಡೀತಾ ಇದೆ. ಅದಕ್ಕೆ ಅಲ್ಲೊಂಚೂರು ಹೋಗ್ಬಿಟ್ಟು ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಪ್ಲ್ಯಾನು.
ಅದಕ್ಕೆ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿಬಿಟ್ಟು ಯಾವ್ಯಾವ ಥರ ನಿಮಗೆ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಬಂದರೆ ನಿಮಗೆ ಯಾವ್ಯಾವ ಥರ ಶೂಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವೇನು ಕ್ಯಾಪ್ಚರ್ ಸ್ಟುಡಿಯೋನ ವಿಸಿಟ್ ಮಾಡಬೇಕನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಬಾಯ್ಸ್ ಎಲ್ಲ ಸೇರ್ಕೊಂಡು ಆಚೆ ಬಂದಿದ್ದೀವಿ RCB ಮ್ಯಾಚ್ ನೋಡೋಣ ಅಂತ ಹೇಳ್ಬಿಟ್ಟು. ಫುಲ್ಲು ಇಲ್ಲಿ RCB ಮ್ಯಾಚ್ ನೋಡ್ತಾ ಇದ್ದೀವಿ. ಇನ್ನೊಂದು 20 ರನ್ಸ್ ಬೇಕು ಆ್ಯಕ್ಚುಲಿ ವಿನ್ ಹಾಕಿ. ಅದಕ್ಕೆ ಅಲ್ಲಿ ಸ್ಕ್ರೀನಿಂಗ್ ಹಾಕಿದ್ದಾರೆ ನಮ್ಮ ಚಿಕ್ಕಮಗಳೂರು ಫುಡ್ ಕೋರ್ಟಲ್ಲಿ. ಅಲ್ಲಿಗೆ ಹೊಡಿತೀವಿ ಬಾಯ್ಸ್ ಎಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡೋದೇ ಈಗ. ಕ್ರೇಜಿ ಬ್ರಾ ಹೇಳ್ಬಿಡಿ, ಬಂದಿದ್ದೀರಾ ಹೆಂಗಾದ್ರು. ಫೈನಲಿ ನಮ್ಮ RCB ವಿನ್ ಆಗೋಕ್ಕೆ ಇನ್ನೂ 12 ರನ್ಸ್ ಬೇಕು. ಅದಕ್ಕೆ ಇಲ್ಲೆಲ್ಲಿ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಫುಲ್ ಸೆಲೆಬ್ರೇಷನ್ಸ್ ನೋಡೋಣ ನಮ್ಮ ಚಿಕ್ಕಮಗಳೂರಲ್ಲಿ ಯಾವ ಥರ RCB ಸೆಲೆಬ್ರೇಷನ್ಸ್ ಇರುತ್ತೆ ಕಂಪ್ಲೀಟಾಗಿ ತೋರಿಸ್ತೀವಿ. ಇಲ್ಲೇ ಹೋಗ್ಬೋದಿತ್ತಲ್ಲೋ, ಅದೇನು ಮನ್ವೆ ಇದಿಲ್ಲ ಮಚ್ಚ. ನೈಟ್ ಹೊತ್ತು ಇಲ್ವೋ? ಗಾಯ್ಸ್, ಒಳ್ಳೆ ವಿನ್ನಿಂಗ್ ಟೀಮಲ್ಲಿ ನಮ್ಮ ಕೊಹ್ಲಿನ ಕಳ್ಕೊಂಡಿದ್ದೀವಿ. 63 ರನ್ನು 37 ಬಾಲಿಗೆ ಹೊಡೆದಿದ್ದಾರೆ. ಒಳ್ಳೆ ವಿನ್ನಿಂಗ್ ಟೀಮಲ್ಲಿ ಕಳ್ಕೊಂಡಿದ್ದೀವಿ. ಸ್ಕೋರ್ ಬಂದುಬಿಟ್ಟು 145 ಆಗಿದೆ. ಇನ್ನು ನಮಗೆ 11 ರನ್ಸ್ ಬೇಕಿತ್ತು. ಕೊಹ್ಲಿ ಮಿಸ್ ಮಾಡ್ಕೊತೀವಿ ವಿನ್ನಿಂಗ್ ಮೂಮೆಂಟಲ್ಲಿ. ಬಟ್ ವಿ ಲವ್ ವಿರಾಟ್ ಕೊಹ್ಲಿ ಆಲ್ವೇಸ್. ವೆಲ್ ಟ್ರೈಡ್ ಗೈಸ್. ಖುಷಿ ವಿಚಾರ ಏನಾಯಿತು ಅಂದರೆ ವಿರಾಟ್ ಕೊಹ್ಲಿ ನಾಟ್ ಔಟ್ ಆಯಿತು. ನೋಡಿ ಅಲ್ಲಿ ಥರ್ಡ್ ಎಂಪೈರಿಗೆ ಹಾಕಿದ್ರು. ಕರೆಕ್ಟಾಗಿ ಗೊತ್ತಿಲ್ಲ, ಇನ್ನೂ ಡಿಸಿಷನ್ ಪೆಂಡಿಂಗಲ್ಲಿದೆ. ಆರ್ಟ್ ಬೀಟೆಲ್ಲ ಹಾಕಿ ನಮ್ಮ ಬೀಟೆಲ್ಲ ಜಾಸ್ತಿ ಮಾಡ್ತಿದ್ದಾರೆ ಇವರು. ಭಾಳ ಬೀಟ್ ಜಾಸ್ತಿ ಆಗ್ತಿದೆ ನೋಡಿ ಅಲ್ಲಿ. ನೋಡಿ 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 ರಿಪ್ಲೈ ಆಗ್ತಾಯಿದೆ. ನಂಗೆ ಗೊತ್ತು ನೀವೆಲ್ಲ ಮ್ಯಾಚಲ್ಲಿ ನೋಡಿರ್ತೀರಾ ಅಂತ, ಆದರೆ ನನ್ನ ವಿಡಿಯೋಲ್ಲಿ ಒಂದ್ಸತಿ ನೋಡಿ. ಬ್ರೋ ಹೆಂಗೆ ಆರ್ಟ್ ಬೀಟ್ ಹಾಕ್ತಿದ್ದಾರೆ ಅಂದರೆ ನಮ್ಮ ಆರ್ಟೇ ಹೊಡೆದೋಗ್ಬೇಕು. ಆ ರೇಂಜಿಗೆ ಆರ್ಟ್ ಬೀಟ್ ಹಾಕ್ತಿದ್ದಾರೆ. ಕೊಡ್ರೋ ಬೇಗಲು ಮಾತ್ರ. ಇದು ಬ್ರೋ ಯಾಕೆ ಗೊತ್ತಾ ಅಷ್ಟು ಲೇಟ್ ಮಾಡ್ತಿರೋದು? ತುಂಬ ಇಂಪಾರ್ಟೆಂಟ್ ಇದು, ತುಂಬ ಇಂಪಾರ್ಟೆಂಟ್ ಇದು. ಚೂರೇನಾದ್ರು ಮಿಸ್ ಆದರೆ ಹೆಂಗಾದ್ರೂ ಓಕೆ ಸ್ಟ್ರೈಟ್ ಹೋಗ್ಬಿಟ್ರೆ ಇಡಿತ್ತು. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಇದು. ಚೂರು ಮಿಸ್ ಆದರೆ ಭಾಳ IPL ನೇಮೇ ಚೇಂಜ್ ಆಗಿಬಿಡುತ್ತೆ. ತುಂಬ ಟೈಮ್ ತಗೊಂತಾರೆ. ಯಾಕಂದ್ರೆ ಇದು ಕ್ರೂಷಿಯಲ್ ವಿಕೆಟ್ ಆಗಿರುತ್ತೆ. ವಿನ್ನಿಂಗ್ ಮೂಮೆಂಟಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇಲ್ಲೂ ಕ್ಲೋಸ್ ಮಾಡಿದ್ರೆ ಇಲ್ಲಿ ಓಪನ್ ಇದೆ. ಫುಲ್ ಸೆಲೆಬ್ರೇಷನ್ ಈಗ ರೆಡಿ ಇದೆ ಅನ್ಕೊಳ್ಳಿ. ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ನಮ್ಮ ಚಿಕ್ಕಮಗಳೂರು ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲಿ ಫುಡ್ ಕೋರ್ಟ್ ಇಲ್ಲಲ್ಲ? ಮತ್ತೆ ಎಲ್ಲಿ? ಅಲ್ಲೇ ಇತ್ತಾ? ಸ್ಕ್ರೀನ್ ಇತ್ತ ಪಕ್ಕ? ಫುಡ್ ಕೋರ್ಟ್ ಒಳಗೆ ಅಂದಿದ್ರು ಬ್ರೋ. ಇಲ್ಲಿ ಬ್ರೋ ಒಳ್ಳೆ ಕನ್ಫ್ಯೂಸ್ ಆಗೋಯ್ತು ಎಲ್ಲ ಹಾಕಿದ್ದಾರೆ ಅಂತ. ನಾವು ವಿಡಿಯೋಸಲ್ಲೆಲ್ಲ ನೋಡ್ದಂಗೆ ಫುಡ್ ಕೋರ್ಟ್ ಅಲ್ಲ ಅಂತ ಹೇಳಿದ್ರು. ನಮ್ಮ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ನಾಟ್ ಔಟ್ ಆಗಿದ್ದಾರೆ. ಫುಲ್ ಕ್ರೇಜಿ ಮೂಮೆಂಟ್ ಅನ್ಕೊಳ್ಳಿ. ಸೆಲೆಬ್ರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಚಿಕ್ಕಮಗಳೂರಲ್ಲಿ. ಇನ್ನು ರನ್ಸ್ ಬೇಕು ಅರೌಂಡ್ ಈಗ 143 ಆಗಿದೆ. ಇನ್ನೂ ರನ್ಸ್ ಬೇಕು. ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಸ್ಕ್ರೀನಿಂಗ್ ಕಡೆ ಹೋಗೋಣ. ಯಾವ ಥರ ಮೂಮೆಂಟ್ಸ್ ಇದೆ ನಮ್ಮ ಚಿಕ್ಕಮಗಳೂರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಬಾಯ್ಸ್ ಎಲ್ಲ ಹಿಂದ್ಗಡೆ ಇದ್ದಾರೆ. ಬಟ್ ನಾವು ಇಲ್ಲಿ ಮುಂದೆ ಬಂದುಬಿಟ್ಟಿದ್ದೀವಿ. ಬಿಕಾಸ್ ವಿ ವಾಂಟ್ ಟು ಕ್ಯಾಪ್ಚರ್ ದ ಮೂಮೆಂಟ್. ದಿಸ್ ಇಸ್ ದಿ ವಿನ್ನಿಂಗ್ ಮೂಮೆಂಟ್ ದಟ್ ವಿ ಹ್ಯಾವ್ ಟು ಕ್ಯಾಪ್ಚರ್. ಅದಕ್ಕೆ ಬಾಯ್ಸ್ ಎಲ್ಲ ಓಡ್ ಬಂದುಬಿಟ್ರು. ಆಜಾದ್ ಪಾರ್ಕಲ್ಲಿ ಹಾಕ್ಬಿಟ್ಟಿದ್ದಾರೆ. ನೈಸ್. ತುಂಬ ಖುಷಿ ಆಗ್ತಾಯಿದೆ ಈ ಮೂಮೆಂಟು. ನಮ್ಮ RCB ಮೂಮೆಂಟ್ ಸೆಕೆಂಡ್ ಕಪ್ ಆಗಿರುತ್ತೆ ನಮ್ಮದು. ಭಾಳ ಖುಷಿ ಆಗ್ತಿದೆ. ಭಾಳ ಮ್ಯಾಚೇ ಕ್ರೇಜಿ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ಸ್ ಹೆಂಗಿದೆ, ವೈಬ್ಸ್ ಚೆಕ್ ಮಾಡ್ಬೋದು ನೀವು. ಕ್ರೇಜಿ ವೈಬ್ಸ್ ಆಗ್ತಿದೆ. ಅಲ್ಲಿ ನೋಡಿ ಸ್ಕ್ರೀನಿಂಗ್ ಹಾಕಿದ್ದಾರೆ. ಎಲ್ಲ ವಿನ್ನಿಂಗ್ ಮೂಮೆಂಟ್ ಸೆಲೆಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಚೆಕ್ ಮಾಡ್ಬೋದು. ಸೆಲೆಬ್ರೇಷನ್ಸ್ ಮಾತ್ರ ಭಾಳ ಜೋರಾಗಿ ನಡೀತಾ ಇದೆ. ನಮ್ಮ ಬಾಯ್ಸ್ ಎಲ್ಲ ಬಂದರು. ನಾನು ಮೊದಲೇ ಓಡ್ ಬಂದಿದ್ದೆ. ಸ್ವಲ್ಪ ಸೆಲೆಬ್ರೇಷನ್ಸ್ ಬೇಗ ಆಗಿಬಿಟ್ರೆ ಮೂಮೆಂಟ್ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಬೇಗ ಓಡ್ ಬಂದಿದ್ದೆ. ಬಟ್ ಸಖತ್ತಾಗಿದೆ. ಫುಲ್ ಎಲ್ಲ ಕಡೆ ಒಂದೇ ಚಾಂಟಿಂಗ್ಸ್, ನಮ್ಮ RCB ಅನ್ನೋದು. ಕಾಯ್ತಾ ಇದ್ದೀವಿ ಮಾತ್ರ ಸೆಲೆಬ್ರೇಟ್ ಮಾಡೋಕ್ಕೆ. ಒಳ್ಳೆ ವ್ಯೂಸ್ ಅನ್ಕೊಳ್ಳಿ. ನಮ್ಮ ಚಿಕ್ಕಮಗಳೂರು ಕ್ರೌಡ್ ನೋಡ್ಬೋದು ನೀವು, ಯಾವ ರೇಂಜಿಗೆ ಕ್ರೌಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ಕ್ರೀನಿಂಗ್ ಆಫ್ ಮಾಡಿಬಿಟ್ಟಿದ್ದಾರೆ. ನಾವಿಲ್ಲೇ ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. 149 ಸ್ಕೋರ್ ಆಗಿದೆ ಪ್ರೆಸೆಂಟ್ಲಿ. 5 ವಿಕೆಟ್ಸಿಗೆ 17.1 ಓವರ್ಸ್. ಬಟ್ ಆರಾಮಾಗಿ ಹೊಡಿತಾರೆ ಅನ್ನೋದು ಹೋಪ್ಸ್ ಇದೆ. 2 ಓವರಲ್ಲಿ ಹೊಡಿದಲ್ಲ ಏನು ಗುರು, 6 ರನ್ನ ಆರಾಮಾಗಿ ಹೊಡಿತಾರೆ. ಇಲ್ಲ ಇಲ್ಲಿ ಸ್ಕೋರ್ ಆ್ಯಪಲ್ಲಿ ನೋಡಿದೆ, ಅಲ್ಲಿ ನೋಡು 149 ಆಗಿದೆ. ಅದೇ 7 ರನ್ ಬೇಕಿನ್ನ. 7 ರನ್ ಬಂದರೆ ಮ್ಯಾಚ್ ವಿನ್.
ಒಂದು ಲಾಂಗ್ ಗ್ಯಾಪ್ ತೊಗೊಂಡಿದ್ದಾರೆ. ಯಾಕೆ ಅಂತ ಈ ಗ್ಯಾಪ್ ಗೊತ್ತಿಲ್ಲ. ಇನ್ನು 7 ರನ್ ಬೇಕು ಇಷ್ಟೊತ್ತಿಗೆ. ಇನ್ ಕೇಸ್ ಗ್ಯಾಪ್ ತೊಗೊಂಡಿಲ್ಲ ಇಷ್ಟೊತ್ತಿಗೆ ವಿನ್ ಆಗಿರೋದು. ಬಟ್ ಲಾಂಗ್ ಗ್ಯಾಪ್ ತೊಗೊತಿದ್ದಾರೆ. ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ಸೆಲೆಬ್ರೇಷನ್ಸ್ ಚೆಕ್ ಮಾಡೋಕ್ಕೆ. ಇನ್ನು ವಿನ್ ಆಗಕ್ಕೆ ಭಾಳ ಟೈಮ್ ಇದೆ. ಅಂದರೂ RCB ಫ್ಯಾನ್ಸ್ ಮಾತ್ರ ಕ್ರೇಜಿ ಆಗಿದ್ದಾರೆ. ಎಷ್ಟು ಬೇಗ? ಇನ್ನು ಎಷ್ಟು ರನ್ ಬೇಕು ಮಗ? ಇನ್ನು 5 ರನ್ ಬೇಕು. ಪ್ರತಿಯೊಂದು ಬಾಲು ಪ್ರತಿಯೊಂದು ಮೂಮೆಂಟ್ ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ನಮ್ಮದೇ ಅನ್ಸುತ್ತೆ ಕ್ರೇಜಿ ಜನ್ರೇಷನ್. 2 ಕಂಟಿನ್ಯೂಸ್ ಕಪ್ ತೊಗೊಂಡಿರೋದು ನಾವು ನೋಡ್ತಾ ಇದ್ದೀವಿ. 4 ಆಯಿತು. ಇನ್ನೊಂದೇ ರನ್ ಬೇಕಾಗಿರೋದು. ಇನ್ನೊಂದೇ ರನ್ನು. ಈ ಕ್ರೌಡ್ ಏನು ನೋಡ್ತಾ ಇದ್ದೀರಾ? ಕ್ರೇಜಿ ಲೆವೆಲಲ್ಲಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಈಗ ನೋಡ್ತಾ ಇರೋ ಕ್ರೌಡ್ ಈ ಥರ ಇರೋದೇ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇನ್ನೊಂದೇ ರನ್ನು. ಎಷ್ಟು ಹೇಳಿ? ಇನ್ನೊಂದೇ ರನ್ನು. ಈಗಲೇ ನೋಡ್ಬೋದು. ಇನ್ನೊಂದು ನೋಡಿದ್ರೆ ನಮ್ಮ RCB ಕ್ರೇಜಿ ಅನ್ಕೊಳ್ಳಿ. ಕ್ರೇಜಿ ಮೇಲೆ ಕ್ರೇಜಿ ನಮ್ಮ RCB. ಸಖತ್ ಮಜಾ ಇದೆ ಮಾತ್ರ ಇದು. ನಮ್ಮ ಜನರೇಷನ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. ಆಲ್ರೆಡಿ ಸೆಲೆಬ್ರೇಷನ್ಸ್ ಗುರು, ಆಲ್ರೆಡಿ ಸೆಲೆಬ್ರೇಷನ್ಸ್. ಈ ಥರ ಮೂಮೆಂಟ್ ಮಾತ್ರ ನಮ್ಮ ಜನರೇಷನ್ ತುಂಬ ಕ್ರೇಜಿ ಅನ್ಕೊಳ್ಳಿ. ನಾನಂತೂ ಹೆವಿ ಕ್ರೇಜ್. Finally we won the match guys. Finally we won the match. 6 ರನ್ ಜೊತೆಗೆ ನಮ್ಮ RCB ವಿನ್ ಆಗ್ತಾರೆ. ಒಂದು ಕ್ರೇಜಿ ವೈಫ್ ಜೊತೆಗೆ ನಮ್ಮ RCB ವಿನ್ ಆಗ್ತಾರೆ. ಫೈನಲ್ 6 ರನ್ಸ್ ಜೊತೆಗೆ. ಕ್ರೇಜಿ ಬಾಯ್ಸ್, ಕ್ರೇಜಿ. RCB ಫ್ಯಾನ್ಸ್ ವೆರಿ ಕ್ರೇಜಿ. ಈ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಮ್ಮ RCBಗೆ. ವೆರಿ ಥ್ಯಾಂಕ್ ಯು RCB. ನಾನು ಬಂದುಬಿಟ್ಟು ಇದು Day 10 ಆಫ್ ವ್ಲಾಗ್ ಇರುತ್ತೆ. ನಾನು ಯೂಟ್ಯೂಬಿಗೆ ಸ್ಟಾರ್ಟ್ ಮಾಡಿದಾಗಿಂದ ಲೈಫಲ್ಲಿ ಮರೆಯೋದಿಲ್ಲ ಈ ಯೂಟ್ಯೂಬ್ ಚಾನಲ್ನ ನಾನು. ಬಿಕಾಸ್ Day 10 ಆಫ್ ವ್ಲಾಗಲ್ಲಿ ನಾನು ನೋಡ್ತೀನಿ RCB ವಿನ್ ಆಗಿರೋ ಮೂಮೆಂಟ್. ಜೈ RCB ಸಿದ್ಧಾರ್ಥ್, ಜೈ RCB, ಜೈ RCB, ಜೈ RCB. ಕ್ರೇಜಿ ಬಾಯ್ಸ್. ಅಂಕಲ್ ಮಕ್ಳಿಗೆಲ್ಲ ಹೇಳೋದೊಂದೇ, ಈ ಸಲ ಕಪ್ ನಂದೇ. ಸೆಲೆಬ್ರೇಷನ್ ನೋಡ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರೂ. ಕ್ರೇಜಿ. ನಾಳೆ ಎಕ್ಸಾಮ್ ಇಟ್ಕೊಂಡು ಆದ್ರೂ ಮ್ಯಾಚ್ ಈ ಸಲನು ಕಪ್ಪು ನಮ್ದು, ಮುಂದಿನ ಸಲ ಕಪ್ಪು ನಮ್ದೇನೆ. ಸಂಜಯ್ ಟಾಕ್ಸ್ RCB. ಅವ್ರು 5 ಸತಿ ಹೊಡೆದಿದ್ದಾರೆ, ನಾವು 6 ಸತಿ ಹೊಡ್ತೀವಿ. ಮುಂದಿನ ವರ್ಷನೂ ಕಪ್ ನಮ್ದೇ. ಬ್ಯಾಕ್ ಟು ಲಾಲಿಪಾಪ್ ನಿಮ್ದು, ಕಪ್ ನಮ್ದು. RCB. ಲಾಲಿಪಾಪ್ ಹೇಳಿದ್ರೆ ಏನು ಹೇಳ್ಬೇಕು? RCB. 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 ನಮ್ಮ Day 10 ವ್ಲಾಗ್ ಒಳ್ಳೆ ಒಂದು ಎಂಡಿಂಗ್ ಜೊತೆಗೆ ಎಂಡ್ ಆಗುತ್ತೆ. ಇಷ್ಟ ಇವತ್ತಿಗೆ. ಸಿಗೋಣ ಇನ್ನು Day 11 ಒಳಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.